ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ ಕ್ವಶನ್ಸ್ ಆನ್ಸರ್ಸ್ ನೋಡೋಣ ಕಾಂಕ್ರೀಟ್ ಟೆಕ್ನಾಲಜಿ ಮೇಲೆ. ಈಗ IS 456 ಸೆಕ್ಷನ್ 2 ಮೇಲೆ ನಾವು ಆಲ್ರೆಡಿ ಓದಿದ್ವಿ, ಒಂದು ಸ್ವಲ್ಪ ನೋಡ್ಕೊಂಡಿದ್ವಿ. ಇನ್ನೊಂದು ಸ್ವಲ್ಪ ಯಾವ ಓದಿದ್ರೆ ನೋಡೋಣ. ಅಡ್ಮಿನಿಸ್ಟ್ರೇಟಿವ್ ಇವೆಲ್ಲ ಪ್ರೀವಿಯಸ್ ವಿಡಿಯೋದೊಳಗೆ ಒಂದು ವಿಡಿಯೋ ಆಗಿವೆ ಆಲ್ರೆಡಿ, ಹೌದಾ? ರಿಇನ್ಫೋರ್ಸ್ಮೆಂಟ್ ಒಳಗಡೆ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ 2 × 10⁵ ಎಲ್ಲ ನೋಟ್ಸ್ ಒಳಗೆ ಇದ್ರೊಳಗಿದ್ದು ಪ್ರೀವಿಯಸ್ ವಿಡಿಯೋದೊಳಗೆಲ್ಲ ಹೇಳಿ. ಈ ವಿಡಿಯೋದಲ್ಲಿ ನಾನು ಓನ್ಲಿ ಐ ವಿಲ್ ಕಾನ್ಸಂಟ್ರೇಟ್ ಆನ್ ಕ್ವಶನ್ಸ್ ಅಂಡ್ ಆನ್ಸರ್ಸ್. ಹೌದಾ? ವಾಟ್ ಈಸ್ ದ ಮೀನಿಂಗ್ ಆಫ್ ಗ್ರೇಡ್ ಡಿಸಿಗ್ನೇಟೆಡ್ ಆಸ್ M20? M20 ಅಂದ್ರೆ ಏನಂತ ಕೇಳ್ಯಾರ ಗೊತ್ತೈತೆ ನಿಮ್ಗೆ. M ಅಂದ್ರೆ ಮಿಕ್ಸ್, 20 ಅಂದ್ರೆ Newton/mm² ಆಫ್ 28 days. ವಾಟ್ ಈಸ್ ದ ಅಪ್ರಾಕ್ಸಿಮೇಟ್ ರೇಷಿಯೋ ಆಫ್ ಸ್ಟ್ರೆಂತ್ ಆಫ್ ಕಾಂಕ್ರೀಟ್ at 7 days to that of 28 days curing? ಭಾಳ ಇಂಪಾರ್ಟೆಂಟ್ ಕ್ವಶನ್ ಕೇಳ. ಏನಂತ, ಈ 28 days ಒಳಗಡೆ ಒಂದು ಟೆಸ್ಟ್ ರಿಸಲ್ಟ್ ಬರ್ತದ, ಒಂದು ರಿಸಲ್ಟ್ ಬರ್ತದೆ, ಮತ್ತು 7 days ಇವೆರಡರದ್ದು ರೇಷಿಯೋ ಎಷ್ಟು ಇರ್ತದ ಅಂತ ಕೇಳ್ತಾನೆ. ಎಷ್ಟು ಪರ್ಸೆಂಟ್ ಅಚೀವ್ ಆಗ್ತದೆ? ಲೆಟ್ ಅಸ್ ಕನ್ಸಿಡರ್, ಇಫ್ ಯು ಕನ್ಸಿಡರ್ ದಟ್ 99% ಬಟ್ ಈಕ್ವಲ್ ಟು 100% ಸ್ಟ್ರೆಂತ್ 28 days ಒಳಗೆ ಸಿಗ್ತೈತೆ ಅಂತ ಅನ್ಕೊಂಡ್ರೆ 7 days ಒಳಗಡೆ ಯಾವಾಗಲೂ 65% ಸಿಗ್ತೈತೆ. ಕೆಲವು ಟೆಕ್ಸ್ಟ್ ಬುಕ್ನವರು 67% ಅಂತ ಹೇಳ್ತಾರೆ, ಅಂದ್ರೆ 2/3 ಆಫ್ ಸ್ಟ್ರೆಂತ್ ಅಂತ ಹೇಳ್ತಾರೆ. 2/3 ಅಂದ್ರೆ ಎಷ್ಟು? 0.667 ಅಂದ್ರೆ 67% ಅಂತ ಕೆಲವರು ಹೇಳ್ತಾರೆ, ಕೆಲವರು 68 ಅಂತ ಹೇಳ್ತಾರೆ, ಕೆಲವರು 65 ಅಂತ ಹೇಳ್ತಾರೆ. ನಿಯರ್ ಬೈ ಯಾವ್ದು ಆಪ್ಷನ್ ಐತಿ? ಬಿ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್. ಸರ್ ಅಷ್ಟು ವೇರಿಯೇಷನ್ ಕೊಟ್ಟರು ಅನ್ಕೊಡಂಗಿಲ್ಲ. ಓಕೆ, ದೆನ್ ಅಟ್ ವಾಟ್, ಇವೆಲ್ಲ ನೋಡು ಕೇಳಿದ ಕ್ವಶನ್ಸ್. ಅಟ್ ವಾಟ್ ಸ್ಟ್ರೆಸ್ ಡಸ್ ದ ಫಸ್ಟ್ ಫ್ಲೆಕ್ಚರ್ ಕ್ರ್ಯಾಕ್ ಅಪಿಯರ್ಸ್ ಇನ್ RCC beam made up of M25 ಗ್ರೇಡ್ ಕಾಂಕ್ರೀಟ್ ಅಂತ ಕೇಳಿದ್ರು. M25 ಗ್ರೇಡ್ ಕಾಂಕ್ರೀಟ್ ಇದ್ದು ಫಸ್ಟ್ ಸ್ಟ್ರೆಂತ್ ಯಾವಾಗ ಸಿಗ್ತದ? ಫಸ್ಟ್ ಏನದು? ಫ್ಲೆಕ್ಚರಲ್ ಕ್ರ್ಯಾಕ್ ಅಪಿಯರ್ಸ್ ಯಾವಾಗ ಅಂತ ಹೇಳಿದ್ರೆ ಎಷ್ಟು ಸ್ಟ್ರೆಸ್ ಹಾಕಿದ್ಮೇಲೆ. ನಾವು ಏನ್ ಮಾಡೋಣ? ಫ್ಲೆಕ್ಚರಲ್ ಸ್ಟ್ರೆಂತ್ ಕಂಡುಹಿಡಿದು. ವಾಟ್ ಇಸ್ ಫ್ಲೆಕ್ಚರಲ್ ಸ್ಟ್ರೆಂತ್? 0.7 ರೂಟ್ FCK. ಇಲ್ಲಿ ಬರ್ದಾರಲ್ಲ 0.7 ರೂಟ್ FCK. ಕರೆಕ್ಟಾ? FCK ಎಷ್ಟೈತಿ? 25. ಇಲ್ಲಿ 25 ಹಾಕು 0.7. 0.7 ಇಂಟು ರೂಟ್ 25. ನೋಡಿ ನಿಮ್ಗೆ ಹೆಲ್ಪ್ ಮಾಡಕ ರೂಟ್ 25 ಕೊಟ್ಟರವರು. ಇದು 5 ಆಯ್ತು. ಇಂಟು 0.7 ಮಾಡಿದ್ರೆ 7×5 35. 3.5 is ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಫ್ಲೆಕ್ಚರಲ್ ಸ್ಟ್ರೆಂತ್ ಆಫ್ M25? ಮತ್ತೆ ಸೇಮ್ ಆನ್ಸರ್ 3.5. 2005 ಒಳಗೂ ಕೇಳಿದ್ರೆ, 2007 ಒಳಗೂ ಕೇಳಿದ್ರೆ. ಆಯ್ತಾ? 2006 ಒಳಗಡೆ ಈ ಕ್ವಶನ್ ಕೇಳಿದ್ರೆ, ಆಸ್ ಪರ್ IS 456 ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ಲಿ ಎಕ್ಸ್ಪ್ರೆಸ್ಡ್ ಆಸ್ ದಿಸ್ ಒನ್ ಅಂತ ಹೇಳಿದ್ರು. ಓಕೆ, ರೀಡ್ ವಿತ್ ರಿಲೆವೆಂಟ್ ಯೂನಿಟ್ಸ್ ಅಂತ ಹೇಳಿದ್ರು. ಓಕೆ, ಇದು 0.7 ರೂಟ್ FCK ಅಲ್ಲ, ಇದು ಫ್ಲೆಕ್ಚರಲ್ ಸ್ಟ್ರೆಂತ್. ಅವ್ರು ಕೇಳಿದ್ದು ಯಾವುದು? ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಂತ ಕೇಳಿರೋದ್ರಿಂದ 5000 ರೂಟ್ FCK. 5000 ರೂಟ್ FCK. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಆಯ್ತಾ? ಸಿ ಆಪ್ಷನ್ ಇಸ್ 5000 ರೂಟ್ಸ್ FCK. ನೆಕ್ಸ್ಟ್ ಕ್ರೀಪ್ ಒಂದು ಬಂದದ. ಕ್ರೀಪ್ ಬಿಟ್ಟಿದ್ದು ಅನ್ಸುತ್ತೆ, ಬಟ್ ನೋಡ್ಕೊಂಡ್ಬಿಡ್ರಿ. ದಿಸ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ರೆಡಿಕ್ಟ್ಸ್ ದ ಎಫೆಕ್ಟಿವ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಆಫ್ ದ ಕಾಂಕ್ರೀಟ್? ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಆಫ್ ದ ಕಾಂಕ್ರೀಟ್ ಕ್ರೀಪ್ ಕೋಎಫಿಷಿಯಂಟ್ ಕೊಟ್ಟಾಗ, ಥೀಟಾ ಅಂದ್ರೆ ಇದು ಕ್ರೀಪ್ ಕೋಎಫಿಷಿಯಂಟ್ ಅಂತ ಹೇಳ್ತಾರೆ. 2007 ಒಳಗೆ ಕೇಳಿದ್ದು. ದಟ್ ಇಸ್ ಎ ಆಪ್ಷನ್ ಇಸ್ ಅ ಕರೆಕ್ಟ್ ಆನ್ಸರ್. ದಟ್ ಇಸ್ EC/1 + ಥೀಟಾ, ಅಥವಾ ಕೆಲವರು EC/1 + phi ಅಂತಾನು ಕರೀತಾರೆ. ಇದು IS ಕೋಡ್ ಒಳಗಡೆ ಬರೆದಿರ್ತಕ್ಕಂಥ ಇಕ್ವೇಶನ್. ಯು ಬೈ ಹಾರ್ಟ್ ದಿಸ್. ದೆನ್ ಲಾಂಗ್ ಟರ್ಮ್ ಎಲಾಸ್ಟಿಕ್ ಮಾಡ್ಯುಲಸ್ ಆಫ್ ದ ಟರ್ಮ್ ಕ್ರೀಪ್ ಕೋಎಫಿಷಿಯಂಟ್ ಅಂಡ್ 28 days ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ FCK ಕೇಳಿದ್ರೆ, ನೋಡು ಇನ್ ಟರ್ಮ್ಸ್ ಆಫ್ FCK ಕೇಳಕತ್ತಿರೋದ್ರಿಂದ EC ಐತಲ್ಲ, ಇಲ್ಲಿ ಮ್ಯಾಲಿದ್ದ ಇಕ್ವೇಶನ್ EC ಅಂದ್ರೆ ನಿಮ್ಗೆ ಗೊತ್ತಿರ್ತದೆ, 5000 ರೂಟ್ FCK ಅದು ಬರೀರಿ, ಪ್ಲಸ್ 1 + ಥೀಟಾ, ದ ಸೇಮ್ ಆನ್ಸರ್. ಓಕೆ, ದಟ್ ಈಸ್ ಯುವರ್ ಆಪ್ಷನ್ ಎ. ರೈಟಾ? ನೆಕ್ಸ್ಟ್ ಕಮ್ ಟು 2008 IES ಒಳಗೆ ಕೇಳಿದ ಕ್ವಶನ್. ದ ವರ್ಕ್ಯಾಬಿಲಿಟಿ ಆಫ್ ಕಾಂಕ್ರೀಟ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್? ಕಾಂಕ್ರೀಟ್ ವರ್ಕ್ಯಾಬಿಲಿಟಿ ಹೆಂಗೆ ಇನ್ಕ್ರೀಸ್ ಮಾಡೋದು? ಇನ್ಕ್ರೀಸಿಂಗ್ ದ ಕ್ವಾಂಟಿಟಿ ಆಫ್ ಕೋರ್ಸ್ ಅಗ್ರಿಗೇಟ್ ವಿದೌಟ್ ಆಲ್ಟರಿಂಗ್ ದ ಟೋಟಲ್ ಅಗ್ರಿಗೇಟ್ ಕ್ವಾಂಟಿಟಿ, decreasing the quantity of coarse aggregate at the same time corresponding increasing the quantity of fine aggregate. Wow. No. Using round aggregates. Okay, done. Using round aggregate I will mark it. ಯಾಕಂತಂದ್ರೆ ರೌಂಡ್ ಅಗ್ರಿಗೇಟ್ಸ್ ಇತ್ತು ಅಂದ್ರೆ ಇಂಟರ್ಲಾಕಿಂಗ್ ಚೆನ್ನಾಗಿ ಇರಂಗಿಲ್ಲ ಅಂದಮೇಲೆ ವರ್ಕ್ಯಾಬಿಲಿಟಿ ಚೆನ್ನಾಗಿರುತ್ತೆ. ಡೋಂಟ್ ವರಿ ಅಬೌಟ್ ದ ಸ್ಟ್ರೆಂತ್, ವರ್ಕ್ಯಾಬಿಲಿಟಿ ಬಗ್ಗೆ ಅಷ್ಟೇ ಯೋಚನೆ ಮಾಡೋದು. ಹಾಗಾಗಿ ಥರ್ಡ್ ಅನ್ನ ಪಿಕ್ ಮಾಡ್ತೀನಿ. ದೇರ್ ಫಾರ್ ದಿಸ್ ಆಪ್ಷನ್ 3 ಆಪ್ಷನ್ ಒಳಗೆ 3 ಬಂತು. Next I will come to, I have to select one or reject one. Decreasing the quantity of coarse aggregate and at the same time ಏನದು correspondingly increase the quantity of fine aggregate. Fine aggregates ಜಾಸ್ತಿ ಮಾಡ್ತಿ ಚಲೋ,
ಅಳಕಾಗ್ತದೆ ಆಯ್ತಾ. ಆಮೇಲೆ ಕೋರ್ಸ್ ಅಗ್ರಿಗೇಟ್ನ ಕಡಿಮೆ ಮಾಡ್ಕೊಂತಿ, ಅಂದ್ರೆ ಸ್ವಲ್ಪ ಅಳಕಾಗದಂತಂದ್ರೆ ಏನು, ಫ್ಲೋಯಬಲ್ ಬರ್ತದೆ, ಬಿಕಾಸ್ ಸ್ಯಾಂಡ್ ಈಸ್ ಮೋರ್ ಫ್ಲೋಯಬಲ್. therefore sand compared to aggregate more flowable ಇರೋದ್ರಿಂದ this I can consider it. Now I can come to 3 and 2, 1 2 3. okay, because 2 ನಾನು ಈಗ ಆಲ್ರೆಡಿ ಟಿಕ್ ಮಾಡಿಬಿಟ್ಟಿದ್ದೀನಿ. 2 ಆಲ್ರೆಡಿ ಟಿಕ್ ಮಾಡಿದ್ರಿಂದ ನನಗೆ ಈ ಆಪ್ಷನ್ ಮತ್ತು ಈ ಆಪ್ಷನ್ ಎರಡು ಆಪ್ಷನ್ ಬಂದು. ಈಗ ನನಗೆ 1 ಡಿಸೈಡ್ ಮಾಡೋಕೆ, 1 ಸೆಲೆಕ್ಟರ್ ಮಾಡಬೇಕು, ರಿಜೆಕ್ಟರ್ ಮಾಡಬೇಕು. ಅಂದ್ರೆ ಈ ಕ್ವಶನ್ ಒಳಗೆ ನಮ್ಗೆ ಯಾವುದೇ ರೀತಿಯ ಲಾಭ ಆಗಲಿಲ್ಲ, ಮೂರನ್ನು ಓದಲೇಬೇಕಾಯ್ತು. ಒಮ್ಮೆ ಯೂಸ್ ಆಗ್ತಿತ್ತು ಈ ಟೈಪ್ ಅನಾಲಿಸಿಸ್. ಇನ್ಕ್ರೀಸಿಂಗ್ ದ ಕ್ವಾಂಟಿಟಿ ಆಫ್ ಕೋರ್ಸ್ ಅಗ್ರಿಗೇಟ್ ವಿದೌಟ್ ಆಲ್ಟರಿಂಗ್ ದ ಟೋಟಲ್ ಕ್ವಾಂಟಿಟಿ ಆಫ್ ಅಗ್ರಿಗೇಟ್. ಕೋರ್ಸ್ ಅಗ್ರಿಗೇಟ್ ಜಾಸ್ತಿ ಮಾಡೋದ್ರಿಂದ ವರ್ಕೇಬಿಲಿಟಿ ಜಾಸ್ತಿ ಆಗಲ್ಲ, ಬಿಕಾಸ್ aggregates are not coarse aggregates are not flowable. Therefore we can remove this, consider this C option. Okay, next we'll go to the next question. Consider the following pairs: hand compaction of heavy reinforced section, low workability; concreting of shallow section with vibrations, high workability; concreting of lightly reinforced section like pavements, low workability; then concreting of highly reinforced section by hand or heavily reinforced section by vibrant, moderate workability. Which of the pair given above are correctly matched? ಇದಕ್ಕೆ ನೀವು ಆ ಟೇಬಲ್ ಅನ್ನ ಬೈ ಹಾಕೋಬೇಕು. ಹೌದಾ, IS 456 ಅಲ್ಲಿ ಒಂದು ಟೇಬಲ್ ಅದು, ಆ ಟೇಬಲ್ ಬೈ ಹಾಕೋಬೇಕು. ದೆನ್ ಯುವರ್ ಸಿ ಆಪ್ಷನ್ will be the correct answer. 3 and 4 is the correct answer. Okay, next the value of slump commonly adopted for various concrete mixes are given below. Value of slump ಕೊಟ್ಟರಂತ. ಕಾಂಕ್ರೀಟ್ ಫಾರ್ ರೋಡ್ ವರ್ಕ್ಸ್ ಕೊಟ್ಟರ, ಆರ್ಡಿನರಿ RCC ವರ್ಕ್ ಕೊಟ್ಟರ, ಕಾಲಮ್ ರಿಟೈನಿಂಗ್ ವಾಲ್ಸ್ ಕೊಟ್ಟಿದಾರ, ಮಾಸ್ ಕಾಂಕ್ರೀಟಿಂಗ್ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಅಬೌವ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್? ಅದೇ ಆ ಟೇಬಲ್ ಬೈ ಹಾಟ್ ಹಾಕ್ಬೇಕು ನೀವು. ಓಕೆ, ಹೋಗೇ ಬಿಡೋಣ, ಆ ಟೇಬಲ್ಗೆ ಹೋಗಿ ಬಿಡೋಣ ಒಂದು ನಿಮಿಷ. ಇಲ್ಲ ನೋಡಿ. ಓಕೆ, ದಿಸ್ ಟೇಬಲ್ ನಂಬರ್ ಇಲ್ಲ, ಇದಕ್ಕೆ 7.1 ಚೆನ್ನಾಗಿ ಬೈ ಹಾಟ್ ಹಾಕೊಳ್ರಿ. ಇದರೊಳಗಡೆ ಬರ್ದಾರ ಯಾವ್ಯಾವ ಕಾಂಕ್ರೀಟ್ಗಳಿಗೆ ಯಾವ್ಯಾವ ಅಂತೇಳಿ. ಒಂದು ಬೇಕಾದ್ರೆ ಎಕ್ಸಾಂಪಲ್ ನೋಡು. ಕಾಂಕ್ರೀಟ್ ಆಫ್ ರೋಡ್ ವರ್ಕ್ಸ್ ಅಂತ ಎಲ್ಲೈತಿ? ಕಾಂಕ್ರೀಟ್ ಆಫ್ ರೋಡ್ ವರ್ಕ್ಸ್ ಬರ್ದಿಲ್ಲ. ನೆಕ್ಸ್ಟ್ ಯಾವ್ದೈತಿ? ಆರ್ಡಿನರಿ RCC ವರ್ಕ್, ಕಾಲಮ್ಸ್, ರಿಟೈನಿಂಗ್ ವಾಲ್ಸ್, ಮಾಸ್ ಕಾಂಕ್ರೀಟ್. $25 to $50 ಮಾಸ್ ಕಾಂಕ್ರೀಟ್ ಐತಿ ನೋಡಿ. ಮಾಸ್ ಕಾಂಕ್ರೀಟ್ ಐತ. ಮಾಸ್ ಕಾಂಕ್ರೀಟಿಗೆ ಎಷ್ಟೈತಿ? 25 to 75 ಹೇಳ. ಎಲ್ಲೈತಿ? ಮಾಸ್ ಕಾಂಕ್ರೀಟಿಗೆ 75 to 175 ಹೇಳ. ತಪ್ಪಾತಿ. ಹೌದಾ? ನೆಕ್ಸ್ಟ್ ಇಲ್ಲಿ ಬಾ, ಮತ್ತೆ ಯಾವ್ದು ನೋಡೋಣ ಇದ್ರೊಳಗೆ. ಕಾಲಮ್ಸ್ ರಿಟೈನಿಂಗ್ ವಾಲ್ಸ್ ಐತಿ. ಕಾಲಮ್ಸ್ ರಿಟೈನಿಂಗ್ ವಾಲ್ಸ್ 75 to 150. 75 to 150 ಇಲ್ಲಿ ಕಾಲಮ್ಸ್ ಕೊಟ್ಟರ, ರಿಟೈನಿಂಗ್ ವಾಲ್ಸ್ ಕೊಟ್ಟಿಲ್ಲ, ಬಟ್ ಕಾಲಮ್ಸ್ ಅದ. ಕಾಲಮ್ಸ್ಗೆ ಎಷ್ಟೈತಿ? 75 to 100. ಅಬೌಟ್ 150 ಬೇಕಾದ್ರೆ ತಗೋಬಹುದು. ಇಲ್ಲಿ ಏನು ಕೊಟ್ಟೆ ನಾವು? ಕಾಲಮ್ಸ್ ಅಂಡ್ ರಿಟೈನಿಂಗ್ ವಾಲ್ಸ್ 12 to 25 ಅಂತ. ಇದನ್ನ ರಾಂಗ್ ಆಯ್ತು. ಈಗ 3, 4 ಇದ್ದಿದ್ದ ಆಪ್ಷನ್ ತೆಗೆದುಬಿಡು. 4 ಐತಿ ತೆಗಿ, 3, 4 ಐತಿ ತೆಗಿ, 4 ಐತಿ ತೆಗಿ. therefore B is the correct answer. Okay, the slump and compaction factor are two different measures of workability of concrete. For a slump of 0 to 20 mm, what is the equivalent range of compaction factor? 0 to 20 mm ಅಂದ್ರೆ ಮತ್ತೆ ಅದೇ ಚಾರ್ಟಿಗೆ. ಇಲ್ಲೇನು ಹೇಳೋಣ? 20 ತನಕ ಇದು ಕೊಟ್ಟಣ. ಇಲ್ಲೇನು ಹೇಳೋಣ? ಲೋ 20ಕ್ಕಿಂತ ಕೆಳಗೆ, 25 ಅಥವಾ 20ಕ್ಕಿಂತ ಕೆಳಗಡೆ ಕಾಂಕ್ರೀಟ್, ಅದಕ್ಕೆ ವೆರಿ ಲೋ ಅಂತಾರೆ. ಕೆಳಗೆ ಇಲ್ಲಿ ವೆರಿ ಲೋ ಕಾಂಕ್ರೀಟ್ಗೆ ಕಾಂಪ್ಯಾಕ್ಷನ್ ಫ್ಯಾಕ್ಟರ್ ಯೂಸ್ ಮಾಡ್ಬೇಕಂತ, ಸಾರಿ ಯಾವುದದು ಕಾಂಪ್ಯಾಕ್ಷನ್ ಫ್ಯಾಕ್ಟರ್ ಯೂಸ್ ಮಾಡ್ಬೇಕಂತ ಹೇಳ್ತಾನೆ. ಎಷ್ಟು? 0.75 to 0.8 ಅಂತ ಹೇಳ್ತಾನೆ. therefore ಆನ್ಸರ್ ಈಗ 0.7 to 0.8 I can agree. 0.75 ಇಲ್ಲ, ಆನ್ಸರ್ ಬರ್ತದೆ. ಬಿ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಬಟ್ ಅಷ್ಟಾದ್ಮೇಲೂ ಕೂಡ ನೀವು ಮೆಜರ್ ಮಾಡ್ಕೊತೀನಿ, ಇದನ್ನು ಸ್ವಲ್ಪ ಬೈ ಹಾಕೋದು. ಏನು? 0 to 25 ಇಷ್ಟು 0.75 ಮಾಡಿದ್ವಿ, 0.75 to 0.8, 25 to 75 ಎಲ್ಲ ಬರ್ಕೋಬಹುದು. ಇವನು ಸ್ವಲ್ಪ ಬೈ ಹಾಕೋದು. ಓಕೆ, next, which one of the following is correct regarding the most effective requirements of durability in concrete? Very important. Durability ನೋಡ್ರಿ. ಡ್ಯೂರಬಿಲಿಟಿ ಪ್ರಕಾರ ಕೇಳಿದ್ರೆ ಪ್ರೊವೈಡಿಂಗ್ ರಿಇನ್ಫೋರ್ಸ್ಮೆಂಟ್ ನಿಯರ್ ದ ಎಕ್ಸ್ಪೋಸ್ಡ್ ಕಾಂಕ್ರೀಟ್ ಸರ್ಫೇಸ್. ರಾಂಗ್. ನಿಯರ್ ದ ಎಕ್ಸ್ಪೋಸ್ಡ್ ಸರ್ಫೇಸ್ ಕಾಂಕ್ರೀಟ್ ಕೊಡ್ತೀವಿ, ಕರೋಷನ್ ಆಗಲ್ಲ.
applying a protective coating to exposed concrete surface. Correct ಐತಿ. Applying a protective coating to exposed concrete surface. ಚಲೋ ಐತಿ ನೋಡೋಣ. Restricting the minimum cement content and maximum water cement ratio and the type of cement. Compacting the concrete to a greater degree. Greater degree ಬೇಡ. Each of the following is correct ಅಂತ ಹೇಳಿದ್ರೆ ಗ್ರೇಟರ್ ಡಿಗ್ರಿ ಕಾಂಪ್ಯಾಕ್ಟ್ ಮಾಡೋದು ಬೇಡ. ಅವ್ರು ಹೇಳ್ಯಾರಲ್ಲ ಹೈನು ಆಗ್ಬಿಡೋದು ಲೋನು ಆಗ್ಬಿಡೋದು ಅಂತ, ಅದರಿಂದ ನಿನ್ನ ಡ್ಯೂರಬಿಲಿಟಿ ಏನು ಸಂಬಂಧ ಇಲ್ಲ. ನೆಕ್ಸ್ಟ್ ಅಪ್ಲೈಯಿಂಗ್ ಪ್ರೊಟೆಕ್ಟಿವ್ ಕೋಟ್ ಟು ಎಕ್ಸ್ಪೋಸ್ಡ್ ಕಾಂಕ್ರೀಟ್ ಸರ್ಫೇಸ್, ಇದು ಕರೆಕ್ಟ್ ಐತಿ. ಇದು ಇವ್ರು ಯಾಕೆ ಸಿ ಹಾಕ್ಯಾರ? ರಿಸ್ಟ್ರಿಕ್ಟಿಂಗ್ ದ ಮಿನಿಮಮ್ ಸಿಮೆಂಟ್ ಕಂಟೆಂಟ್, ಇದು ಕರೆಕ್ಟ್. ರಿಸ್ಟ್ರಿಕ್ಟಿಂಗ್ ಟು ದ ಮಿನಿಮಮ್ ಸಿಮೆಂಟ್ ಕಂಟೆಂಟ್ ಬೇಡ. ಮಿನಿಮಮ್ ಸಿಮೆಂಟ್ ಕಂಟೆಂಟ್ ಮ್ಯಾಕ್ಸಿಮಮ್ ಸಿಮೆಂಟ್ ಕಂಟೆಂಟ್ ಐತಿ, ಎರಡರ ನಡಬರ್ಕ್ ಸಿಮೆಂಟ್ ಕಂಟೆಂಟ್ ಇದ್ರೆ ಸಾಕು. ಮಿನಿಮಮ್ಗೆ ರಿಸ್ಟ್ರಿಕ್ಟ್ ಮಾಡ್ಬೇಕಂತ ಏನಿಲ್ಲ, ಬಟ್ ಮಾಡೋದ್ರಿಂದನೂ ಯೂಸ್ ಐತಿ. ಸಿಮೆಂಟ್ ಕಂಟೆಂಟ್ ಕಡಿಮೆ ಇದ್ದಷ್ಟು ಕ್ರ್ಯಾಕ್ಸ್ ಕಡಿಮೆ ಆಗ್ತದೆ. ಸಿಮೆಂಟ್ ಭಾಳ ಹಾಕಿದೆ ಅಂದ್ರೆ ಕ್ರ್ಯಾಕ್ಸ್ ಜಾಸ್ತಿ ಆಗ್ತದೆ. ಮ್ಯಾಕ್ಸಿಮಮ್ ವಾಟರ್ ಸಿಮೆಂಟ್ ರೇಷಿಯೋ ಅಂಡ್ ಟೈಪ್ ಆಫ್ ಸಿಮೆಂಟ್ ಅಂತ ಯಾಕೋ ಸರಿ ಅನಿಸ್ತಾ ಇಲ್ಲ. ಓಕೆ, ದೇರ್ ಫೋರ್ ಐ ಗೋ ವಿತ್ ಬಿ ಆಪ್ಷನ್. Next, come to this one. What should be the minimum grade of reinforced concrete in and around the sea coast? Our favorite question. In and around sea question ಅಂತ ಬಿ ಆಪ್ಷನ್. ಬಿ ಆಪ್ಷನ್ ಎಷ್ಟೈತಿ? 30 ಐತಿ. ಎಲ್ಲಿ ಓದಿದ್ವಿ ಇದನ್ನ ನೆನಪೈತಿ? ನೋಡ್ಬಿಡೋಣ. ಬರಲ್ಲ ಇದೆ. That is here. That is concrete in sea water. M30 for reinforced concrete. Question ಏನು ಕೇಳಿದ್ರೆ ಅವರು, what should be the minimum grade of reinforced concrete in and around the sea coast construction ಅಂದ್ರೆ M30 is the correct answer. ಇವ ಟೇಬಲ್ ಬೇರೆ ಕೊಟ್ಟ ಬೇಡ, ಈ ಟೇಬಲ್ ಯೂಸ್ ಮಾಡೋದು ಬೇಡ. ಇಲ್ಲೆಲ್ಲ M30 ಇಲ್ಲಿ ಬರ್ತದೆ ಬೇಡ. ಡೋಂಟ್ ರೆಫರ್ ದಿಸ್ ಟೇಬಲ್, ರೆಫರ್ ದಟ್ ಕ್ಲಾಸ್. ಕಾಂಕ್ರೀಟ್ ಮಿಕ್ಸ್ ಪ್ರಪೋರ್ಷನ್, ಅದ್ರ ಮೇಲೆ ಕ್ವಶನ್ಸ್ ಯಾವ್ದು ನೋಡೋಣ. ಓಕೆ, ಬ್ಯಾಚಿಂಗ್ ರೆಫರ್ಸ್ ಟು, ಬ್ಯಾಚಿಂಗ್ ಅಂದ್ರೆ ಏನು? ಕಂಟ್ರೋಲಿಂಗ್ ದ ಟೋಟಲ್ ಕ್ವಾಂಟಿಟಿ ಅಟ್ ಈಚ್ ಬ್ಯಾಚ್, ವೇಯಿಂಗ್ ಅಕ್ಯುರೇಟ್ಲಿ ದ ಕ್ವಾಂಟಿಟಿ ಆಫ್ ಈಚ್ ಮಟೀರಿಯಲ್ಸ್ ಫಾರ್ ಅ ಜಾಬ್ ಬಿಫೋರ್ ಮಿಕ್ಸಿಂಗ್, ಇದು ಕರೆಕ್ಟ್ ಇದೆ. ಕಂಟ್ರೋಲಿಂಗ್ ದ ಕ್ವಾಂಟಿಟಿ ಆಫ್ ಈಚ್ ಮಟೀರಿಯಲ್ ಇನ್ ಟು ಈಚ್ ಬ್ಯಾಚ್, ಏನೋ ಹೇಳ್ದಂಗ. Adjusting the water to be added in each batch according to the moisture content of the material being mixed in batching. No, you bare batching. Controlling the total quantity of each batch. ಇಲ್ಲಿ ಇನ್ನೊಂದು ಏನಂದ್ರೆ, ನಾವು ಕಾಂಕ್ರೀಟ್ ಟೆಕ್ನಾಲಜಿ ಓದಕತ್ತೀವಿ, ದೇರ್ ಫೋರ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಬ್ಯಾಚಿಂಗ್ ಅಂದ್ರೆ ಕಾಂಕ್ರೀಟ್ ಟೆಕ್ನಾಲಜಿ ಒಳಗೆ ಬಂದ. ನೀವು ಎಕ್ಸಾಮ್ ಬರೀತಿರ್ತೀವಿ, ಬ್ಯಾಚಿಂಗ್ ಅಂದ್ರೆ ಏನು? ಟೋಟಲ್ ಕ್ವಾಂಟಿಟಿ ಆಫ್ ಈಚ್ ಬ್ಯಾಚ್ ಅಂತ. Controlling the total quantity of each batch, that is not batching. That weighing accurately the quantity of each material for a job before mixing, this is a correct answer, but ಇನ್ನೊಂದು ನೋಡೋಣ. Controlling the quantity of each material into each batch, this I can consider. ಇದಕ್ಕೂ ಒಂದಕ್ಕೆ ಏನು ಡಿಫರೆನ್ಸ್? ಕಂಟ್ರೋಲಿಂಗ್ ದ ಟೋಟಲ್ ಕ್ವಾಂಟಿಟಿ ಆಫ್ ಈಚ್ ಮಟೀರಿಯಲ್ ಇಂಟು ಈಚ್ ಬ್ಯಾಚ್, ಕಂಟ್ರೋಲಿಂಗ್ ದ ಟೋಟಲ್ ಕ್ವಾಂಟಿಟಿ ಆಫ್ ಈಚ್ ಬ್ಯಾಚ್. ಇಲ್ಲಿ ವೇಯಿಂಗ್ ಅಕ್ಯುರೇಟ್ಲಿ ಅಂತಂದನಲ್ಲ, ಸ್ವಲ್ಪ ವರ್ಡ್ನ ಅವಾಯ್ಡ್ ಮಾಡ್ತೀನಿ. ಯಾಕಂದ್ರೆ ಬ್ಯಾಚಿಂಗ್ ಕ್ಯಾನ್ ಬಿ ವಾಲ್ಯೂಮ್ ಬ್ಯಾಚಿಂಗ್ ಆರ್ ಮಾಸ್ ಬ್ಯಾಚಿಂಗ್. ವೇ ಬ್ಯಾಚಿಂಗ್ ಎರಡು ಬರ್ತಾವೆ. ಹಾಗಾಗಿ ಇಲ್ಲಿ ವೇಯಿಂಗ್ ಅಕ್ಯುರೇಟ್ಲಿ ಅಂತಂದಾನ ಅಂತಂದ್ರೆ ಈ ಬಿ ಆಪ್ಷನ್ ನಾನು ರಾಂಗ್ ಮಾಡ್ತೀನಿ, ಬಿಕಾಸ್ ವಾಲ್ಯೂಮ್ ಅನ್ನು ಮಾಡ್ಕೋಬಹುದು. ಅಂಡ್ ಕಂಟ್ರೋಲಿಂಗ್ ದ ಕ್ವಾಂಟಿಟಿ ಆಫ್ ಈಚ್ ಮಟೀರಿಯಲ್ ಇಂಟು ಈಚ್ ಬ್ಯಾಚ್, ಐ ವಿಲ್ ಪುಟ್ ಇಟ್ ಸಿ ಆಸ್ ಅ ಕರೆಕ್ಟ್ ಆನ್ಸರ್. Okay, next, consider the following statement. Curing of concrete is necessary because concrete needs more water for chemical reaction. Very important. Concrete needs more water for chemical reaction. No. Concrete don't need more water. ಎಷ್ಟು ನೀರು ಐತಲ್ಲ ಅದನ್ನ ಅಲ್ಲೇ ಉಳಿಸಿಬಿಟ್ರೆ ಸಾಕು. ಮರಯ ನಾನು ಜಾಸ್ತಿ ರೊಕ್ಕ ಕೊಡಬೇಡ ಮರ, ನನಗೆ ಇದ್ದಷ್ಟು ಕೊಡ್ರೆ ಸಾಕು, ನನ್ನ ಸ್ಯಾಲ್ರಿ ಎಷ್ಟೈತೆ ಅಷ್ಟು ಕೊಡ್ರೆ ಸಾಕು ಅಂತಾರಲ್ಲ, ಹಂಗೆ. ಐ ಡೋಂಟ್ ವಾಂಟ್ ಮೋರ್ ಮನಿ, ಐ ವಾಂಟ್ ಮನಿ ಐ ಡಿಸರ್ವ್. ಹಂಗೆ the concrete needs more water for chemical reaction. Tappu. It is necessary to protect the water initially mixed in concrete for being lost during the operation. 100% right. Penetration of surrounding water into water increases the strength of the concrete. Yeah. C is the correct answer. 2 only. Okay.
Next, what is the correct sequence of operation involved in concrete production? ಬ್ಯಾಚಿಂಗ್ ಮಾಡ್ತಿ, ಮಿಕ್ಸಿಂಗ್ ಮಾಡ್ತಿ, ಹ್ಯಾಂಡ್ಲಿಂಗ್ ಮಾಡ್ತಿ, ಟ್ರಾನ್ಸ್ಪೋರ್ಟ್ ಮಾಡ್ತಿ. ಕರೆಕ್ಟ್. ಮಿಕ್ಸ್ ಮಾಡ್ತಿ, ಆಮೇಲೆ ಬ್ಯಾಕ್ಸ್ ಮಾಡ್ತಿ, ತಪ್ಪತ್. ಹ್ಯಾಂಡಲ್ ಮಾಡ್ತಿ, ಆಮೇಲೆ ಟ್ರಾನ್ಸ್ಪೋರ್ಟ್ ಮಾಡ್ತಿ. ಟ್ರಾನ್ಸ್ಪೋರ್ಟ್ ಮಾಡ್ತಿ, ಆಮೇಲೆ ಹ್ಯಾಂಡಲ್ ಮಾಡ್ತಿ, ಆಮೇಲೆ ಮಿಕ್ಸ್ ಮಾಡ್ತಿ, ಆಮೇಲೆ ಬ್ಯಾಚ್ ಮಾಡ್ತಿ. ತಪ್ಪು. ಹ್ಯಾಂಡ್ಲಿಂಗ್ ಅಥವಾ ಓ ಎ ಇಸ್ ಕರೆಕ್ಟ್. ರೈಟ್. ಉಳಿದಿದ್ದನ್ನ ನೋಡ್ಕೊಡ್ರಿ. ಇಲ್ಲೊಂದಿಷ್ಟು ವಿಚ್ ಆಫ್ ದ ಫಾಲೋಯಿಂಗ್ ಟೆಸ್ಟ್ ಕಂಪೇರ್ಸ್ ದ ಡೈನಾಮಿಕ್ ಮಾಡ್ಯುಲಸ್ ಆಫ್ elasticity of the sample of concrete. Compression test dynamic ಬರಂಗಿಲ್ಲ. Ultrasonic pulse velocity test dynamic ಬರ್ತೈತಿ. Split dynamic ಬರಲ್ಲ, tension dynamic ಬರಲ್ಲ. This is not dynamic, not dynamic. This dynamic modulus ಅಂದ್ರೆ ultrasonic ಅದು ಬರ್ತೈತಿ. I will get back to you later. Thank you.